ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀರಾ, ಬರೀ ಶಿಕ್ಷಣ ಕೊಡ್ತಾ ಇದ್ದೀರಾ? ಎಲ್ಲ ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ರಾ? ಬರೀ ಟೀಚಿಂಗ್ ಮಾಡ್ಕೊಂಡೇ ದುಡ್ಡು ಮಾಡ್ತಿದ್ರಾ ಅಥವಾ ನಿಜವಾಗ್ಲೂ ನೀವು ಟ್ರೇಡ್ ಮಾಡಿ ದುಡ್ಡು ಮಾಡಿದ್ರಾ? ಸೊ ನಿಮ್ಮ ವೆರಿಫೈಡ್ ಪೇ ಅಂಡ್ ಅಲ್ಲಿ ನೋಡ್ಬೋದಾ? ಸೊಪ್ಪಾಕಲ್ಲ. 1 ಕೋಟಿ ಮಾಡಿದ್ರು ಜನ 1 ಕೋಟಿ ಮಾಡಿದೆ ಸೈಡ್ಗೆ ಹೋಗುವ ಅಂತ. ಬರೀ ಕೋಚಿಂಗ್ ನಡ್ಸ್ಕೊಂಡು ನಾವು ಏನಾದ್ರು ದುಡ್ಡು ಮಾಡಂಗಿದ್ರೆ ಈ ಬೇರ್ ಮಾರ್ಕೆಟ್ ಅಲ್ಲಿ ನಮ್ಮ 8 ಬ್ರಾಂಚ್ ಮುಚ್ಚಬೇಕಾಗಿತ್ತು. ಸೊ ನಾವು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಿ ಆ ದುಡ್ಡನ್ನ ಎತ್ಕೊಂಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡ್ತಾ ಇದ್ದೇವೆ ಹೊರತು ಕಂಪ್ಲೀಟ್ಲಿ ಕೋಚಿಂಗ್ ಮೇಲೆ ಟಿಡಿ ಅಕಾಡೆಮಿ ನಿಂತಿಲ್ಲ. ನೆನ್ಪಿಟ್ಕೊಳ್ಳಿ, ಯಾರ್ಯಾರಿಗೆ ಆಸಕ್ತಿ ಇದೆಯೋ ಇದೊಂದು ಐ ಓಪನರ್ ಅಂತ ಹೇಳ್ಬೋದು. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ, ದುಡ್ಡು ಮಾಡಿಸ್ತಾ ಇದ್ದೀನಿ ನಮ್ಮ ಒಂದು ಸ್ಟೂಡೆಂಟ್ಸ್ಗಳಿಗೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಸೊ ಇಡೀ ಕರ್ನಾಟಕದಲ್ಲಿ ನೀವು ಯಾರದೇ ಪಿ ಅಂಡ್ ಎಲ್ ಕೇಳಿದ್ರು ತೋರಿಸಲ್ಲ, ಬಟ್ ನಾನು ತೋರಿಸಿದ್ದೀನಿ. ಅದಕ್ಕೊಂದು ರೆಸ್ಪೆಕ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಕಳೆದ ವರ್ಷ ದುಡ್ಡು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು, ನಿಮ್ಗೆ ಗೊತ್ತಿದೆ. ಆ ಒಂದು ಸನ್ನಿವೇಶದಲ್ಲೂ ಸಹ ಪ್ರಾಫಿಟ್ ಮಾಡಿದ್ದೀನಿ. ಎಷ್ಟು ನಮ್ಮ ಕರ್ನಾಟಕ ಜನತೆ ನೋಡಲಿ.